ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಬಸ್ ಚಾಲನೆಯನ್ನ ಮಾಡಿದಂತಹ ಸಂಬಂಧವಾಗಿ ಕಲಬುರಗಿ ಕೆಎಸ್ಆರ್ಟಿಸಿ ಚಾಲಕನನ್ನ ಅಮಾನತು ಮಾಡಲಾಗಿದೆ. ತಾಂತ್ರಿಕ ಸಿಬ್ಬಂದಿಗೂ ಶಾಕ್ ಕೊಟ್ಟಿರುವಂಥದ್ದು ಸಾರಿಗೆ ಇಲಾಖೆ. ಈಗ ತಪ್ಪು ಮಾಡಿದ್ದು ಸಾರಿಗೆ ಇಲಾಖೆ, ಆದರೆ ಚಾಲಕನಿಗೆ ಬರೆ ಎಳೆದಿರುವಂಥದ್ದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿರುವಂಥದ್ದು. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಬಸ್ ಚಾಲನೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಲಬುರಗಿ ಕೆಎಸ್ಆರ್ಟಿಸಿ ಚಾಲಕನನ್ನ ಅಮಾನತು ಮಾಡಲಾಗಿದೆ. ತಾಂತ್ರಿಕ ಸಿಬ್ಬಂದಿಗೂ ಕೂಡ ಶಾಕ್ ಅನ್ನು ನೀಡಿರುವಂಥದ್ದು ಸಾರಿಗೆ ಇಲಾಖೆ. ತಪ್ಪು ಮಾಡಿದ್ದು ಸಾರಿಗೆ ಇಲಾಖೆ, ಆದ್ರೆ ಇಲ್ಲಿ ಚಾಲಕನಿಗೆ ಬರೆ ಹಾಕಲಾಗಿದೆ. ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಬಿಟ್ರಲ್ಲ ಭೈರತಿ ಸುರೇಶ್ ಅವರು ಅನ್ನುವಂಥ ಪ್ರಶ್ನೆ. ಈಗ ಏನು ಸೌಲಭ್ಯವನ್ನ ಕೊಡಲಾಗದವರಿಂದ ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ, ಸರಿಯಾದಂತಹ ಸೌಲಭ್ಯ ಕೊಟ್ಟಿದ್ರೆ ಯಾಕೆ ಆಗ್ತಿತ್ತು? ಇದ್ಯಾವ ಸೀಮೆ ನ್ಯಾಯ ಸ್ವಾಮಿ ಭೈರತಿ ಸುರೇಶ್ ಅವರೇ? ಇದ್ಯಾವ ರೀತಿ ನ್ಯಾಯ? ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಸಚಿವರೇ. ಇಲ್ಲಿ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಮೊಬೈಲ್ ಟಾರ್ಚ್ ಅನ್ನ ಬಳಕೆ ಮಾಡಿ ಬಸ್ ಚಾಲನೆ ಮಾಡುವಂತಹ ಚಾಲಕನನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಕೆಎಸ್ಆರ್ಟಿಸಿ ಚಾಲಕನನ್ನ ಅಮಾನತು ಮಾಡಲಾಗಿರುವಂಥದ್ದು ತಾಂತ್ರಿಕ ಸಿಬ್ಬಂದಿಗೂ ಸಾರಿಗೆ ಇಲಾಖೆಯಲ್ಲಿ ಶಾಕ್ ಕೊಟ್ಟಿದೆ. ತಪ್ಪು ಮಾಡಿದ್ ನೋಡಿದ್ರೆ ಇಲ್ಲಿ ಸಾರಿಗೆ ಇಲಾಖೆ, ಆದ್ರೆ ಚಾಲಕನಿಗೆ ಬರೆ ಎಳೆದಿರುವಂಥದ್ದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿರುವಂಥದ್ದು. ಇದ್ಯಾವ ರೀತಿ ನ್ಯಾಯ? ಸರಿಯಾದಂತಹ ಇಲ್ಲಿ ಸವಲತ್ತುಗಳನ್ನ ಕೊಟ್ಟಿದ್ರೆ, ಸೌಲಭ್ಯಗಳನ್ನ ಕೊಟ್ಟಿದ್ರೆ ಯಾಕೆ ಹಿಂಗಾಗ್ತಾ ಇತ್ತು? ಸೌಲಭ್ಯ ಕೊಡಲಾಗದಿದ್ದವರು ಈ ತರ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವಂಥದ್ದು, ಗುಬ್ಬಿ ಮೇಲೆ ಏನು ಬ್ರಹ್ಮಾಸ್ತ್ರವನ್ನ ಬಿಟ್ಟಂತಾಗಿರುವಂಥದ್ದು. ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಬಸ್ನಲ್ಲಿ ದೋಷ ಬಂದಿದ್ರು ದುರಸ್ತಿಯನ್ನ ಮಾಡಿಸ್ಲಿಲ್ವಂತೆ. ಹತ್ತಿರದ ಘಟಕಕ್ಕೆ ತೆರಳಿ ದುರಸ್ತಿಯನ್ನ ಮಾಡಿಸಿಲ್ವಂತೆ ಚಾಲಕ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಬಸ್ ಓಡಿಸಿದ್ದಾರೆ. ಪ್ರಯಾಣಿಕರ ಪ್ರಾಣಾಪಾಯಕ್ಕೆ ಇದು ಕಾರಣವಾದಂತಹ ಚಾಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತನ್ನ ಮಾಡಲಾಗಿದೆ. ವಾಹನದ ಸೂಕ್ತ ನಿರ್ವಹಣೆಯನ್ನು ಮಾಡುವಲ್ಲಿ ಇಲ್ಲಿ ವಿಫಲ ಆಗಿರುವಂಥದ್ದು. ಘಟಕದ ಮೇಲ್ವಿಚಾರಕರು ತಾಂತ್ರಿಕ ಸಿಬ್ಬಂದಿಯ ವಿರುದ್ಧವೂ ಈಗ ಕ್ರಮಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ. ನೋಡಿ, ಇಲ್ಲಿ ಮೊಬೈಲ್ ಟಾರ್ಚ್ನ ಬೆಳಕಿನಲ್ಲೇ ಬಸ್ಸು ಚಾಲನೆ ಮಾಡಿರುವಂಥದ್ದು. ಈ ವಿಚಾರಕ್ಕೆ ಕಲಬುರಗಿ ಕೆಎಸ್ಆರ್ಟಿಸಿ ಚಾಲಕರನ್ನ ಅಮಾನತು ಮಾಡಲಾಗಿದೆ. ತಾಂತ್ರಿಕ ಸಿಬ್ಬಂದಿಗೂ ಕೂಡ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿರುವಂಥದ್ದು. ತಪ್ಪು ಮಾಡಿದ್ದು ಸಾರಿಗೆ ಇಲಾಖೆ, ಆದರೆ ಚಾಲಕನಿಗೆ ಬರೆ ಹಾಕಿರುವಂಥದ್ದು, ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ. ಬಸ್ಸಿನಲ್ಲಿ ದೋಷ ಬಂದಿದ್ರು ದುರಸ್ತಿ ಮಾಡಿಸಿರ್ಲಿಲ್ವಂತೆ. ಏನೋ ಹತ್ತಿರದ ಘಟಕಕ್ಕೆ ತೆರಳಿ ದುರಸ್ತಿ ಮಾಡಿಸ್ಬೇಕಿತ್ತು ಚಾಲಕ, ಆದರೆ ಇಲ್ಲಿ ಮಾಡಿಸ್ಲಿಲ್ವಂತೆ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಬಸ್ ಓಡಿಸಿದ್ದಾರೆ ಚಾಲಕ. ಇದರಿಂದ ಏನೋ ಪ್ರಯಾಣಿಕರ ಪ್ರಾಣಾಪಾಯಕ್ಕೆ ಕಾರಣ ಅಂತ ಹೇಳಿ ಚಾಲಕನನ್ನ ಅಮಾನತು ಮಾಡಲಾಗಿದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತನ್ನ ತಕ್ಷಣದಿಂದಲೇ ಜಾರಿಗೆ ಬರಬೇಕು ಅಂತ ಹೇಳಿ ಆದೇಶ ಹೊರಡಿಸಿರುವಂಥದ್ದು. ಜೊತೆಗೆ ವಾಹನದ ಸೂಕ್ತ ನಿರ್ವಹಣೆಯನ್ನ ಮಾಡುವಲ್ಲಿ ಇಲ್ಲಿ ವಿಫಲ ಆಗಿರುವಂಥದ್ದು. ಘಟಕದ ಮೇಲ್ವಿಚಾರಕರು ತಾಂತ್ರಿಕ ಸಿಬ್ಬಂದಿಯ ವಿರುದ್ಧವೂ ಕೂಡ ಈಗ ಕ್ರಮವನ್ನ ಕೈಗೊಳ್ಳಲಾಗಿದೆ. ಏನು ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಬಸ್ ಚಾಲನೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಕೆಎಸ್ಆರ್ಟಿಸಿ ಚಾಲಕರನ್ನ ಅಮಾನತು ಮಾಡಲಾಗಿದೆ. ತಾಂತ್ರಿಕ ಸಿಬ್ಬಂದಿಗೂ ಕೂಡ ಶಾಕ್ ನೀಡಿರುವಂಥದ್ದು ಸಾರಿಗೆ ಇಲಾಖೆ. ತಪ್ಪು ಮಾಡಿದ್ದು ಇಲ್ಲಿ ಸಾರಿಗೆ ಇಲಾಖೆ. ಸರಿಯಾದಂತಹ ಸೌಲಭ್ಯವನ್ನು ಕೊಟ್ಟಿದ್ದಿದ್ರೆ ಚಾಲಕ ಯಾಕೆ ಹೀಗೆ ಮಾಡ್ತಾ ಇದ್ದ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ಸೌಲಭ್ಯ ಕೊಡಲಾಗದವರಿಂದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗಾಗಿದೆ. ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ಅಧಿಕಾರಿಗಳ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಿ ಸಚಿವರೇ. ಅದನ್ನು ಬಿಟ್ಟು ಚಾಲಕನ ಮೇಲೆ ಇಲ್ಲಿ ಕ್ರಮ ಕೈಗೊಳ್ಳಲಾಗಿರುವಂಥದ್ದು. ಬಸ್ಸಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂದರೆ ಅಧಿಕಾರಿಗಳನ್ನ ಕ್ರಮ ತೆಗೆದುಕೊಳ್ಬೇಕು, ಆದರೆ ಇಲ್ಲಿ ಆ ಕೆಲಸ ಆಗಿಲ್ಲ. ಬದಲಾಗಿ ಚಾಲಕನನ್ನ ಅಮಾನತು ಮಾಡಲಾಗಿರುವಂಥದ್ದು. ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಂಗಾಗಿದೆ. ಬಸ್ನಲ್ಲಿ ದೋಷ ಬಂದಿದ್ರು ದುರಸ್ತಿಯನ್ನ ಮಾಡಿಸಿಲ್ವಂತೆ. ಹತ್ತಿರದ ಘಟಕಕ್ಕೆ ತೆರಳಿ ದುರಸ್ತಿಯನ್ನ ಮಾಡಿಸಿಲ್ವಂತೆ ಚಾಲಕ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಬಸ್ ಓಡಿಸಿದ್ದಾರೆ. ಪ್ರಯಾಣಿಕರ ಪ್ರಾಣಾಪಾಯಕ್ಕೆ ಇದು ಕಾರಣ ಅಂತ ಹೇಳಲಾಗ್ತಿರುವಂಥದ್ದು. ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತು ಮಾಡಲಾಗಿದೆ.